ಎಲ್ಲರಿಗೂ ನಮಸ್ಕಾರ. ಕೇರಳ ವಿಧಾನಸಭಾ ಚುನಾವಣೆಯ ಕಣರಂಗೇರಿದೆ. ಈ ಬಾರಿ ಇಡೀ ದೇಶದ ಗಮನ ಸೆಳೀತಾ ಇರುವುದು ಗಡಿ ಜಿಲ್ಲೆ ಕಾಸರಗೋಡು. ಇದಕ್ಕೆ ಕಾರಣ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಅವರು ನಡೆಸ್ತಾ ಇರುವ ವಿಶಿಷ್ಟ ಕನ್ನಡ ಪ್ರಚಾರ. ಮೂಲತಃ ಬೆಂಗಳೂರಿನವರಾದ ಅಶ್ವಿನಿ ಕಾಸರಗೋಡಿನ ಸೊಸೆಯಾಗಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಈಗ ರಾಜಕೀಯದ ಮುಂಚೂಣಿಯಲ್ಲಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಅಚ್ಚರಿ ಮೂಡಿಸಿದ್ದ ಇವರು ಈಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷೆಯಾಗಿ ಇಡೀ ಜಿಲ್ಲೆಯ ಸಾರಥ್ಯ ವಹಿಸಿದ್ದಾರೆ. ಕೇವಲ ಜಿಲ್ಲಾ ನಾಯಕಿಯಾಗಿ ಮಾತ್ರ ಅಲ್ಲದೆ ಕನ್ನಡಿಗರ ಅಸ್ಮಿತೆಯ ಧ್ವನಿಯಾಗಿ ಅಶ್ವಿನಿಯವರು ಅಖಾಡಕ್ಕಿಳಿದಿದ್ದಾರೆ. ಕಾಸರಗೋಡಿನ ಗಲ್ಲಿ ಗಲ್ಲಿಗಳಲ್ಲೂ ಕನ್ನಡದಲ್ಲೇ ಸಂವಹನ ನಡೆಸಿ ಮತದಾರರ ಮನಗೆಲ್ತಾ ಇರುವ ಅಶ್ವಿನಿಯವರಿಗೆ ಈಗ ನಮ್ಮ ರಾಜ್ಯದ ಬಿಜೆಪಿ ಘಟಾನುಘಟಿ ನಾಯಕರು ಸಾಥ್ ನೀಡ್ತಾ ಇರುವುದು ಕ್ಷೇತ್ರದ ಚುನಾವಣಾ ಚಿತ್ರಣವನ್ನೇ ಬದಲಿಸಿದೆ. ಒಟ್ನಲ್ಲಿ ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಪ್ರಕಟ ಆಗಲಿದೆ. ಕನ್ನಡಿಗರ ಭಾಷಾ ಹಕ್ಕು ಮತ್ತು ಮೂಲಭೂತ ಸೌಕರ್ಯಗಳನ್ನೇ ಪ್ರಮುಖ ಅಜೆಂಡಾ ಮಾಡಿಕೊಂಡಿರುವಂತಹ ಅಶ್ವಿನಿ ಅವರ ಈ ಕನ್ನಡ ಮಂತ್ರ ಮತಗಳಾಗಿ ಪರಿವರ್ತನೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.